ಸ್ನೇಹಿತರೆ, ಇವತ್ತು ಕುಕ್ಕರ್ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಕುಕ್ಕರ್ ಏನು ಮಹಾ ಕುಕ್ಕರ್ ಡೈಲಿ ಯೂಸ್ ಮಾಡ್ತೀವಿ, ಅದರಲ್ಲ ಏನು ತಿಳಿಸ್ಕೊಳ್ಳೋದು ಅಂತ ಅನ್ನೋರಿಗೆ ಹೆಲ್ಪ್ ಆಗ್ಬೋದು. ಏನು ಅಂತ ನಾನು ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತೆ. ನನಗೆ ಗೊತ್ತಿರೋದನ್ನು ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಕುಕ್ಕರು ಅಂದರೆ ಏನು ಈಸಿ ಅಲ್ಲ, ಎಷ್ಟು ತುಂಬ ಉಪಯೋಗ ಆಗುತ್ತೋ ಅಷ್ಟೇ ಕೂಡ ಹುಷಾರಾಗಿ ಯೂಸ್ ಮಾಡಬೇಕಾಗತ್ತೆ. ಇದು ಕುಕ್ಕರ್ ಬಂದು ನಿಮಗೆ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ನೀವು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸುಮ್ಮನೆ ಸರ್ವಿಸ್ ಕೊಡ್ತಾಯಿದೆ, ಅದಕ್ಕೇನು ಸರ್ವಿಸ್ ಬೇಕಾಗಿಲ್ಲ. ನಮ್ಮದು 10 ವರ್ಷ ಬಂತು ರಬ್ಬರು, 5 ವರ್ಷ ರಬ್ಬರ್ ಬಂತು. ನಿಮ್ಮ ಹತ್ರ ನಮ್ಮ ಅಂಗಡಿಗೆ ಎಷ್ಟೊಂದು ಜನ ಬರ್ತಾರೆ ಕಸ್ಟಮರ್ಸು. 2 ತಿಂಗಳಿಗೆ ರಬ್ಬರ್ ಹಾಳಾಗೋಯ್ತು, ಮೊನ್ನೆ ತೊಗೊಂಡೋಗಿದ್ದೆ ರಬ್ಬರ್ ಹಾಳಾಗೋಯ್ತು. ಮೊನ್ನೆ ಅಂದರೆ ಅವ್ರಿಗೆ 2 ತಿಂಗಳ ಲೆಕ್ಕನೇ, ಅದು ನಮ್ಗೆ ಗೊತ್ತಿರುತ್ತೆ. ಅವ್ರು ಮೊನ್ನೆ ಅಂತಾರೆ ಅವರು ಕಸ್ಟಮರ್ಸ್, ಕೆಲವ್ರು ಕಸ್ಟಮರ್ಸು ಹಂಗೆ ಹೇಳ್ತಾರೆ ನಮಗೆ. 2 ತಿಂಗಳು 3 ತಿಂಗಳು ರಬ್ಬರ್ ಹಾಳಾಗುತ್ತೆ. ಈ ಕುಕ್ಕರ್ ಬಗ್ಗೆ ಏನು ವಿಷಯ ಅಂದರೆ, ಇವಾಗ ಕೆಲವ್ರು ಮನೆಗಳಲ್ಲಿ 3 ಲೀಟ್ರ್ ಕುಕ್ಕರು 2 ಲೀಟ್ರ್ ಕುಕ್ಕರ್ ಯೂಸ್ ಮಾಡ್ತಾರೆ. ಲೋ ಫ್ಲೇಮ್ ಯೂಸ್ ಮಾಡಬೇಕು ಅಂತ ಕೆಲವು ಬ್ರ್ಯಾಂಡ್ಗಳಲ್ಲಿ ಮೇಲ್ಗಡೆನೇ ಹಾಕಿರ್ತಾರೆ, ಸ್ಟಿಕ್ಕರ್ ಹಾಕಿರ್ತಾರೆ, ಲೋ ಫ್ಲೇಮ್ ಯೂಸ್ ಮಾಡಿ, ಉರಿ ಕಡಿಮೆ ಯೂಸ್ ಮಾಡಿ ಅಂತ. ಏನಕ್ಕೆ ಹೇಳ್ತಾರೆ ಅಂತ ಯಾರೂ ಯೋಚನೆ ಮಾಡಲ್ಲ. ಎಕ್ಸಾಂಪಲ್ಲು ನೋಡಿ, ಈ ರಬ್ಬರ್ ಇದೆಯಲ್ಲ, ಈ ರಬ್ಬರು ಕುಕ್ಕರ್, ಇದು 3 ಲೀಟ್ರ್ ಕುಕ್ಕರು. 3 ಲೀಟ್ರ್ ಕುಕ್ಕರು ವಿಡ್ತ್ ಡೆತ್ ಕಡಿಮೆ ಇರುತ್ತೆ. ನಿಮ್ಮದು ಸ್ಟವ್ ಉರಿ ಇದೆಯಲ್ಲ, ಉರಿ ಈಚೆ ಬಂದರೆ ಇಲ್ಲಿ ಜಾಸ್ತಿ ಹೊಡೆಯುತ್ತೆ. ಬಿಸಿ ಜಾಸ್ತಿ ಹೊಡೆದಾಗ ಈ ರಬ್ಬರ್ ಇರುತ್ತಲ್ಲ, ಇಲ್ಲಿರುತ್ತಲ್ವ, ಮುಚ್ಚಳ ಥರ ಇರುತ್ತೆ, ಈ ಬಿಸಿ ಬೇಗ ತಾಕುತ್ತೆ. ಕಾವು ಜಾಸ್ತಿ ಇಲ್ಲಿ ತಾಕಿದಾಗ ಬೇಗ ಹಾಳಾಗುತ್ತೆ ಇದು. ಅದರಿಂದ ರಬ್ಬರು ಬೇಗ ಹಾಳಾಗುತ್ತೆ. ಅದು ಜಾಸ್ತಿ ಆಗೋದೇ 2 ಲೀಟ್ರು 3 ಲೀಟ್ರ್ ಕುಕ್ಕರ್ಗಳಲ್ಲಿ. 5 ಲೀಟ್ರು 10 ಲೀಟ್ರು 15 ಲೀಟ್ರ್ 12 ಲೀಟ್ರಲ್ಲೆಲ್ಲ ಸ್ವಲ್ಪ ಕಡಿಮೆ ಹಾಳಾಗೋದು, ರಬ್ಬರ್ ಹಾಳಾಗೋದು ತುಂಬ ಕಡಿಮೆ. ಅದಕ್ಕೇ ಅವರು ತುಂಬ ವರ್ಷ ಬಂತು, ನಮ್ಮದು ತುಂಬ ವರ್ಷ ಬಂತು ಅಂತಾರೆ. ಅದರಲ್ಲೂ ಕೆಲವರು ಬುದ್ಧಿವಂತರು ಏನು ಮಾಡ್ತಾರೆ, ರಬ್ಬರ್ನ ಯಾವಾಗಲೂ ನೀರಲ್ಲಿ ಹಾಕ್ತಾರೆ. ಅದು ನಿಜ, ನೀರಲ್ಲಿ ಹಾಕಬೇಕು. ಇನ್ನೂ ಕೆಲವ್ರು ಏನು ಮಾಡ್ತಾರೆ, ಫ್ರಿಜ್ಜಲ್ಲಿ ಇಡ್ತಾರೆ. ಯಾರೋ ಫ್ರಿಜ್ಜಲ್ಲಿ ಇಡಿ ಅಂದರು, ನಾನು ಇಡ್ತಾಯಿದ್ದೀನಿ. ಪಕ್ಕದ ಮನೆಯವ್ರು ಇಡ್ತಾಯಿದ್ದಾರೆ, ನಾನು ಇಡ್ತಾಯಿದ್ದೀನಿ ಫ್ರಿಜ್ಜಲ್ಲಿ ಇಟ್ರೂ ಜಾಸ್ತಿ ಹಾಳಾಗುತ್ತೆ. ಫ್ರಿಜ್ಜಲ್ಲಿ ಬೇಡ. ಒಂದು ಬಕೆಟಲ್ಲಿ ಹೆಂಗಿದ್ರು ಒಂದು ನಿಮ್ಮ ಬತ್ತಲಲ್ಲಿ ಆಗ್ಬೋದು ಅಥವಾ ಸಿಂಕ್ ಹತ್ರನೇ ಆಗ್ಬೋದು, ಅದರ ಒಂದು ಸಣ್ಣ ಬಕೆಟ್ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು, ಇದು ಎನಿ ಟೈಮ್ ಕುಕ್ಕರಿಂದ ತೆಗೆದ ತಕ್ಷಣ ನೀರಲ್ಲಿ ಹಾಕಿ ಬಳಕೆ ಬರುತ್ತೆ. ಕುಕ್ಕರಿಂದ ತೆಗೆದ ತಕ್ಷಣ, ಇವಾಗ ಅಡುಗೆ ಆಯಿತು ಬೆಳಗ್ಗೆ, ನೀವು ಅದನ್ನು ಬೇರೆ ಏನೋ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ, ಇಲ್ಲ ಅದೇ ಪಾತ್ರೆಯಲ್ಲಿ ಇಟ್ಟರೆ ಪರವಾಗಿಲ್ಲ, ತೆಗೆದುಬಿಡಿ. ರಬ್ಬರ್ ತೆಗೆದು ನೀರಲ್ಲಿ ಹಾಕಿ ಇಡಬೇಕು. ನೀವು ತಿರ್ಗಾ ಯೂಸ್ ಮಾಡಬೇಕಾದ್ರೇ ತೊಗೋಬೇಕು. ಎಕ್ಸಾಂಪಲ್, ಬೆಳಗ್ಗೆ ತೆಗಿತೀರಾ, ತಿರ್ಗಾ ನೀವು ಸಂಜೆ ಅಡುಗೆ ಮಾಡಬೇಕಾದ್ರೇ ತೊಳೆದ್ಬಿಟ್ಟು ನೀರೊಳಗೆ ಇರುತ್ತಲ್ವ, ತೊಳೆದ್ಬಿಟ್ಟು ಮತ್ತೆ ವಾಪಸ್ ಹಾಕಿ. ಕೆಲವರು ನೋಡಬೇಕು, ನಮ್ಮ ಅಂಗಡಿಗೆ ಬರ್ತಾರೆ, ಕುಕ್ಕರ್ ರಬ್ಬರೇ ತೆಗ್ದಿರಲ್ಲ, ಅಲ್ಲೇ ಇರುತ್ತೆ, ಅದು ತೊಳೆಯೋದು ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ಏನು ಹೇಳ್ತೀವಿ, ರಬ್ಬರ್ ಇಮಿಡಿಯೇಟು ನೀರಲ್ಲಿ ಹಾಕಿದ್ರೆ ಕುಕ್ಕರ್ ರಬ್ಬರ್ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ. ಎಷ್ಟು ದಿನ ಅಂದರೆ, ಇವಾಗ 10 ದಿನ ಬರೋ ಅಂಥದ್ದು 20 ದಿನ ಬರುತ್ತೆ, ಅಷ್ಟು ಗ್ಯಾರಂಟಿ ಕೊಡ್ತೀನಿ. ಎಕ್ಸಾಂಪಲ್ ಹೇಳಿದ್ದು, 3 ತಿಂಗಳು 6 ತಿಂಗಳಿಗೊಂದ್ಸಲ ರಬ್ಬರ್ ಚೇಂಜ್ ಮಾಡಿದ್ರೆ ತುಂಬ ಉತ್ತಮ, ಒಳ್ಳೆಯದು. ಇನ್ನೊಂದೇನು ಪ್ರಾಬ್ಲಮ್ ಆಗುತ್ತೆ ಇದರಲ್ಲಿ ಅಂದರೆ, ನೀವು ಅನ್ನದ ಕೈಲಿ ಅನ್ನ ತೊಗೊಳ್ತೀರ, ಅನ್ನ ಬಡಿಸ್ತಾ ಇರ್ತೀರಲ್ವ, ಅನ್ನ ಬಡಿಸ್ಬೇಕಾದ್ರೆ ಅನ್ನ ಉದುರಿಸ್ಲಿಕ್ಕೋಸ್ಕರ ಹಿಂಗೆ ಕುಟ್ಟಬಾರ್ದು. ಏನಕ್ಕೆ ಕುಟ್ಟಬಾರ್ದು ಅಂದರೆ, ಇಲ್ಲಿ ನಿಮ್ಗೆ ಕಾಣ್ತಿರೋ ಸ್ಕ್ರ್ಯಾಚಸ್ಸು ಕಾಣಿಸ್ತಲ್ಲ ಅಂದರೆ, ಇಲ್ಲಿ ನಿಮ್ಮ ಮನೆಗಳಲ್ಲಿ ನೋಡಿ, ಇಲ್ಲಿ ನಿಮಗೆ ಕಚ್ಚು ಬಿದ್ದಿರುತ್ತೆ ಏಟ್ಗಳು. ಆ ಕಚ್ಚು ಬಿದ್ದಿರೋದ್ರಿಂದ ಏನು ಸಮಸ್ಯೆ ಆಗುತ್ತೆ, ಏರ್ ಪಾಸ್ ಆಗುತ್ತೆ. ಅದಕ್ಕೇ ಏರ್ ಪಾಸ್ ಆದಾಗ ನಿಮಗೆ ಕುಕ್ಕರ್ ಏನಾಗುತ್ತೆ, ಸೀದೋಗೋದು, ಅನ್ನ ಸೀದೋಗೋದು, ಒಳಗಡೆ ಎಲ್ಲ ಏರ್ ಹೋಗ್ತಾ ಇರುತ್ತೆ. ಏರ್ ಹೋಗಬಾರ್ದು, ಮೇಲಿಂದನೇ ಬರಬೇಕು ಏರು. ಅದು ವಿಸಿಲಿಂದನೇ ಬರಬೇಕು. ವೆಂಟ್ಯೂಬ್ ಅಂತೀವಿ ನಾವು, ಅದು ವಿಸಿಲಿಂದನೇ ಬರಬೇಕು ಏರು. ಇಲ್ಲೇ ಹೋಗ್ಬಿಟ್ರೆ ನಿಮ್ಗೆ ಅಡುಗೆ ಆಗೋಲ್ಲ, ಅನ್ನ ಸೀದೋಗೋದು, ಅದೆಲ್ಲ ಸಮಸ್ಯೆಗಳು ಬರುತ್ತೆ. ಇದನ್ನು ಮೇಯ್ನ್ ಇಂಪಾರ್ಟೆಂಟು. ಕಚ್ಚು ಮಾಡಬೇಡಿ, ಆದಷ್ಟು ಎತ್ಕೊಳ್ಳಿ. ನೀವು ಹಂಗೆ ಬಿಡಿಸಿ, ಕೈಯಲ್ಲೇ ಬಿಡಿಸ್ಕೊಳ್ಳಿ, ಇಲ್ಲಾಂದರೆ ಬೇರೆ ಶಿಫ್ಟ್ ಮಾಡ್ಕೊಳ್ಳಿ. ಅನ್ನದ ಕೈಯಲ್ಲಿ ಹಿಂಗೆ ಕುಟ್ಟಬೇಡಿ. ಅನ್ನದ ಕೈಯಲ್ಲಿ ಕುಟ್ಟಿದಾಗ ಇಲ್ಲಿ ಡ್ಯಾಮೇಜ್ ಆಗುತ್ತೆ. ಇಲ್ಲ ಯಾರ್ದೋ ಕೋಪನೋ, ಮಗನ ಕೋಪನೋ, ಗಂಡನ ಕೋಪನೋ, ಯಾವುದೋ ಕೋಪನೋ ಕುಟ್ಟಬೇಡಿ, ಹಾಕೋದಿರಿಗೆ ತಮಾಷೆಗೆ, ಸರಿನಾ? ಇದನ್ನು ಮಾಡ್ಕೊಳ್ಳಿ, ಏನೂ ಸಮಸ್ಯೆ ಬರೋಲ್ಲ. ಈಚೆಯಿಂದ ಏನಾದರೂ ಗಾಳಿ ಹೋಯ್ತು ಅಂದರೆ ರಬ್ಬರ್ 90% ರಬ್ಬರ್ ಹೋಗುತ್ತೆ. ಬನ್ನಿ ನಿಮ್ಮ ಅಕ್ಕಪಕ್ಕ ಅಂಗಡಿಗಳಲ್ಲಿ ತೊಗೊಳ್ಳಿ. ಅದು ಬಿಟ್ಟರೆ ಇದು ನೋಡಿ, ಸೇಫ್ಟಿ ವಾಲ್ ಅಂತೀವಿ, ಇದ್ರ ಮೇಲ್ಗಡೆ ಅದು ಮುಚ್ಚಲ. ಈ ಸೇಫ್ಟಿ ವಾಲು ಏನಾದರೂ ನೀವು ಲೋಡ್ ಜಾಸ್ತಿ ಹಾಕಿದಾಗ, ನೀರು ಹೆಚ್ಚು ಕಮ್ಮಿ ಹಾಕಿದಾಗ, ಇದು ಸೇಫ್ಟಿ, ಇದು ಓಕೆನಾ. ಸೇಫ್ಟಿ ವಾಲ್ ಅಂತೀವಿ ನಾವು. ಇದು ಸೇಫ್ಟಿಗೋಸ್ಕರನೇ ಇರುತ್ತೆ, ಕುಕ್ಕರ್ ಬಸ್ಟ್ ಆಗದೇ ಇರಲಿ ಅಂತ ಇದನ್ನು ಸೇಫ್ಟಿ ವಾಲ್ ಅಂತಾರೆ. ಓಲ್ ಆಗುತ್ತೆ ಅಂದರೆ ಏನಾದರೂ ಓಪನ್ ಆದಾಗ, ಏನಕ್ಕೆ ಓಪನ್ ಆಗೋದು, 99% ಓಪನ್ ಆಗೋದೆ ಇಲ್ಲಿರುತ್ತೆ ನೋಡಿ, ಈ ಹೋಲ್ಸ್ ಇರುತ್ತೆ ನೋಡಿ. ಈ ಹೋಲ್ಸ್ನ ನೀವು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ
ಇಲ್ಲಿ ಏರ್ ಬ್ಲಾಕ್ ಆಗುತ್ತೆ, ಅದಕ್ಕೆ ಎಲ್ಲೂ ಉಸಿರಾಡೋಕ್ಕೆ ಜಾಗ ಇರಲ್ಲ. ರಬ್ಬರು ಚೆನ್ನಾಗಿರುತ್ತೆ. ರಬ್ಬರ್ ಹಳೇದಾಗಿದ್ದರೆ ಏರ್ ಕಿತ್ಕೊಂಡ್ಬಿಡುತ್ತೆ ಸೈಡಲ್ಲಿ, ನಿಮ್ಗೆ ಡಿಗೆ ಆಗಲ್ಲ, ಕೂಗಲ್ಲ. ರಬ್ಬರ್ ಚೆನ್ನಾಗಿದ್ದೂ ಅದೆಲ್ಲ ಏನು ಸಮಸ್ಯೆ ಇಲ್ಲ ಅಂದಾಗ, ಇಲ್ಲಿ ಬ್ಲಾಕ್ ಆಗಿದ್ದಾಗ ಅದಕ್ಕೆ ಉಸಿರಾಡೋಕ್ಕೆ ಎಲ್ಲೂ ಚಾನ್ಸಸ್ ಇಲ್ಲ ಅಂದಾಗ ಇದು ಸೇಫ್ಟಿ ಇರುತ್ತೆ. ಬಸ್ಟ್ ಆಗೋ ಮೂಮೆಂಟಲ್ಲಿ ಇದು ಓಪನ್ ಆಗುತ್ತೆ, ಬಡ್ ಅಂತ ಓಪನ್ ಆಗುತ್ತೆ. ಏನೋ ಆಗೋಯ್ತು ಅಂದ್ಕೊಂಡು ಹೆದ್ರಿಕೋಬೇಕಾಗಿಲ್ಲ. ಇದು ನಿಮ್ಮ ಅಕ್ಕಪಕ್ಕ ಅಂಗಡಿಗೆ ಹೋಗಿ 30 ರೂಪಾಯಿ ತೊಗೊಳ್ತಾರೆ, 30-40 ರೂಪಾಯಿ, ಅಂಗಡಿ ಮೇಲೆ ಡಿಪೆಂಡ್, ಕ್ವಾಲಿಟಿ ಮೇಲೆ ತೊಗೊಳ್ತಾರೆ. ಇದನ್ನು ಚೇಂಜ್ ಮಾಡಿಸ್ಕೊಳ್ಳಿ, ಓಕೆನಾ. ಇದೊಂದು ಇಂಪಾರ್ಟೆಂಟು, ಸರಿನಾ. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಇದು ಕ್ಲೀನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ನೀವು ಡೈಲಿ ತೊಳಿಬೇಕಾದ್ರೆ ಇದನ್ನು ಕ್ಲೀನ್ ಮಾಡ್ಕೊಳ್ಳಿ, ಹೋಲ್ ನೋಡ್ಕೊಳ್ಳಿ ಗ್ಯಾಪ್ ಇದೆಯಾ ಅಂತ. ಇಲ್ಲ ಇದು ಓಪನ್ ಮಾಡಿಬಿಟ್ಟು ಇದು ಇದೆಯಲ್ಲ, ಇದು ಉರ್ಬಿ ಒಂದು ಸಲ ಉರ್ಬಿದ್ರು ಕ್ಲೀನ್ ಆಗುತ್ತೆ, ಓಕೆನಾ. ಆಮೇಲೆ ಎಲ್ಲ ಕರೆಕ್ಟಾಗಿದೆ, ರಬ್ಬರು ಚೆನ್ನಾಗಿದೆ, ಬುಸು ಅನ್ನುತ್ತೆ, ಕೂಗಲ್ಲ, ಏನು ಅಂತ ಸಮಸ್ಯೆ ಅಂದ್ಕೊಂಡ್ರೆ ಇದು ನೋಡಿ, ಇದು ಇದೆಯಲ್ಲ, ಇದು ಈ ಹೋಲ್ ಇದೆಯಲ್ಲ, ಇದು ಸ್ವಲ್ಪ ಇವಾಗ ಚೆನ್ನಾಗಿದೆ. ಯೂಸ್ ಮಾಡ್ತಾ ಸ್ವಲ್ಪ ಅಗಲ ಆಗುತ್ತೆ ಇದು ಹೋಲು. ಈ ಹೋಲ್ ಅಗ್ದ ಆಗಿದಾಗ ಇದ್ರೊಳಗಡೆ ಪಿನ್ ಇರುತ್ತೆ. ಆ ಪಿನ್ನು ತುಂಬ ಡೀಪಾಗಿ ಕೂತ್ಕೊಂಡಾಗ ಇದರಲ್ಲಿ ಪ್ರೆಸರಲ್ಲಿ ಓಪನ್ ಆಗೋಲ್ಲ. ಅಂಥ ಟೈಮಲ್ಲಿ ಇದನ್ನು ಚೇಂಜ್ ಮಾಡಿಸ್ಕೊಳ್ಳಿ. ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನು ಗಂಟೆಯನ್ನು ಹೊಡೀರಿ. ನಮಗೆ ಸಪೋರ್ಟ್ ಮಾಡಿ. ಇನ್ನೂ ಈ ಥರ ಹೆಚ್ಚಿನ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಧನ್ಯವಾದ.